ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಗುರುಕುಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕೌಂಟಿಂಗ್ ಫಿಗರ್ಸ್ ಬಗ್ಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬಂದಿದೆ. ನೀವೆಲ್ಲರೂ ಕ್ಲಾಸಸ್ನ ತುಂಬಾ ಲೈಕ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಕ್ಲಾಸಸ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ನಿಮಗೆ ಸ್ಕ್ವೇರ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿರ್ತಾರೆ, ಕೊಟ್ಟಿರೋ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೇಳಿರ್ತಾರೆ. ಈಗ ನೋಡಿ ಫಸ್ಟ್ ಕ್ವಶನ್. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೇನು ಹೇಳಿದ್ದೆ, ಒಂದು ನಂಬರಿಂಗ್ ಮಾಡಿಕೊಂಡು ನಂತರ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಎಷ್ಟಿದ್ದಾವೆ, ಇಲ್ಲಿ ಅಡ್ಡ ಸಾಲು 2 ಇದ್ದಾವೆ, ಕಂಬ ಸಾಲುಗಳು ಕೂಡ 2 ಇದ್ದಾವೆ. ಇದನ್ನೇನು ಮಾಡಬೇಕು, ಸೇಮ್ ಟು ಸೇಮ್ ನಂಬರ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 1 × 1 1, 2 × 2 4. ಎಷ್ಟಾಯಿತು ಟೋಟಲಿ 5 ಸ್ಕ್ವೇರ್ಸು ಔಟ್ಸೈಡ್ ಡಯಾಗ್ರಾಮ್ನಲ್ಲಿದೆ. ಔಟ್ಸೈಡ್ ಅಂದರೆ ಯಾವುದು ಡಯಾಗ್ರಾಮ್, ಇಲ್ಲಿದೆ ಅಲ್ವಾ, ಈ ಸ್ಕ್ವೇರ್ ಓನ್ಲಿ. ಇನ್ನು ಒಳಗಡೆ ಇದೇ ರೀತಿ ಒಂದು ಚಿಕ್ಕ ಸ್ಕ್ವೇರ್ ಇದೆ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈ 5ನ ಸೈಡಲ್ಲಿ ಬರ್ಕೊಂಡಿರಿ. ಒಳಗಡೆ ಇರುವಂಥ ಸ್ಕ್ವೇರ್ನ ಕನ್ಸಿಡರ್ ಮಾಡಿ ಅದಕ್ಕೂ ನಂಬರಿಂಗ್ ಮಾಡ್ಕೊಂಡಾಗ ಅಲ್ಲಿ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಅಲ್ಲಿ ಕೂಡ 5 ಸ್ಕ್ವೇರ್ಸು ಫಾರ್ಮೇಷನ್ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡಿ, ಇನ್ನು ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಷನ್ ಆಗುತ್ತಾ ಅಂತ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಈ ಸ್ಕ್ವೇರ್ ಒಂದನ್ನು ನಾವು ಕೌಂಟ್ ಮಾಡೋದು ಬಿಟ್ಟಿದ್ದೀವಿ. ಇದೊಂದು ಸ್ಕ್ವೇರ್ನ ಆ್ಯಡ್ ಮಾಡಿದರೆ ಟೋಟಲಿ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ, ಟೋಟಲಿ 11 ಸ್ಕ್ವೇರ್ಸ್ ಇದೆ. ಅರ್ಥ ಆಯ್ತಲ್ವಾ? ಹಾಗಿದ್ದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ 11. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ನಂಬರ್ನ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು ಈ ರೀತಿ. ಓಕೆನಾ? 1 × 1 ಇಲ್ಲೇ ಮಾಡಿಬಿಡ್ತೀನಿ ನಾನು ಮಲ್ಟಿಪ್ಲಿಕೇಶನ್. 1 × 1 1, 2 × 2 4, 3 × 3 9, 4 × 4 16. ಓಕೆನಾ? ಇಲ್ಲಿ ಎಷ್ಟಾಯಿತು, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಆ್ಯಡ್ ಮಾಡಬೇಕು. ಟೋಟಲಿ ಎಷ್ಟು ಸ್ಕ್ವೇರ್ಸ್ ಇದೆ, ಲಂಬ ಸಾಲು ಮತ್ತು ಅಡ್ಡ ಸಾಲುಗಳಲ್ಲಿ ಎಷ್ಟಿದೆ ಸ್ಕ್ವೇರ್ಸು, 30 ಸ್ಕ್ವೇರ್ಸ್ ಇದೆ. ಇನ್ನೂ ಯಾವುದಾದ್ರೂ ಬಿಟ್ಟಿದ್ದೀರಾ ನೋಡಿ, ಇಲ್ಲಿ ಇದೆ ನೋಡಿ, ಒಳಗಡೆ ಈ ರೀತಿ ಒಂದು ಸ್ಕ್ವೇರ್ ಫಾರ್ಮೇಷನ್ ಆಗ್ತಿದೆ ಅಲ್ವಾ, ಇದನ್ನು ಕೌಂಟ್ ಮಾಡೋದನ್ನು ನಾವು ಬಿಟ್ಟಿದ್ದೀವಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡವಾಗ ಎಷ್ಟು ಸ್ಕ್ವೇರ್ ಫಾರ್ಮೇಷನ್ ಆಗುತ್ತೆ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೆ, ಈ ಡಯಾಗ್ರಾಮ್ನ ಬೇಸಿಕ್ ಡಯಾಗ್ರಾಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದರಲ್ಲಿ ಟೋಟಲಿ 5 ಸ್ಕ್ವೇರ್ಸ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಈ ರೀತಿ ಆದಂಥ ಡಯಾಗ್ರಾಮ್ಗಳು ಈ ಕೊಟ್ಟಿರೋ ಫಿಗರ್ನಲ್ಲಿ ಎಷ್ಟಿದ್ದಾವೆ, ಟೋಟಲಿ 4 ಇದ್ದಾವೆ. 1 2 3 4. ಸೊ ಹಾಗಾಗಿ ಏನು ಮಾಡಿ, ನೀವು 5 × 4 ಮಾಡ್ಕೊಂಬಿಡಿ, ಈಸಿ ಆಗಿಬಿಡುತ್ತೆ. ಎಷ್ಟಾಯಿತು, 50. ಅಂದರೆ ಈ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ, 50 ಸ್ಕ್ವೇರ್ಸ್ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. ಇವರೇನಪ್ಪ ಪ್ರತಿಯೊಂದು ಕ್ವಶನ್ಗೂ ನಂಬರಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಎಲ್ಲರೂ ಎಕ್ಸ್ಪರ್ಟ್ಸ್ ಇರಲ್ಲ. ಕೆಲವೊಂದಿಷ್ಟು ಜನ ಬೇಸಿಕ್ ಮೆಥಡನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಹಾಗಾಗಿ ಪ್ರತಿಯೊಂದು ಕ್ವಶನ್ಗೂ ನಾನು ಸೇಮ್ ಮೆಥಡ್ನೇ ಫಾಲೋ ಮಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸ್ಟೆಪ್ಸ್ನ ಯಾವುದೂ ಸ್ಕಿಪ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಯಾರಾದ್ಗೂ ಬೋರ್ ಆಗ್ತಾ ಇದ್ದರೆ, ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ನೀವೇನು ಮಾಡಿ, ವೀಡಿಯೋಸ್ನ 1.5x ಅಥವಾ 2x ವಿಡಿಯೋ ಸ್ಪೀಡ್ನ ಇಟ್ಕೊಂಡು ವಾಚ್ ಮಾಡಿ ಕ್ಲಾಸಸ್. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ನೂ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಟು ಸೇಮ್ ನಂಬರ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಟೋಟಲಿ, 1 × 1 1, 2 × 2 4, 3 × 3 9. ಟೋಟಲ್ ಎಷ್ಟಾಯಿತು, 14 ಸ್ಕ್ವೇರ್ಸು. ಓಕೆ, ಎಲ್ಲಿ 14 ಸ್ಕ್ವೇರ್ಸ್, ಮೇನ್ಲಿ 14 ಸ್ಕ್ವೇರ್ಸು. ಓಕೆನಾ? ಈ ರೀತಿಯಾದಂಥ ಸ್ಕ್ವೇರ್ಸು 14 ಇದ್ದಾವೆ. ಬಟ್ ಇದರಲ್ಲಿ ನೋಡಿ, ಒಳಗಡೆ ಇನ್ನೂ ಸ್ಕ್ವೇರ್ಸು ಫಾರ್ಮೇಷನ್ ಆಗ್ತಾಯಿದೆ. ಎಲ್ಲಿ, ಇಲ್ಲಿ 1 2 3 4, 1 2 3 4, 1 2 3 4. ಈ ರೀತಿ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗ್ತಾಯಿದೆ, 4 ಸ್ಕ್ವೇರ್ಸು 4 ಫಾರ್ಮೇಷನ್ ಆಗ್ತಾಯಿದೆ. ಅಂದರೆ 4 × 4 ಮಾಡಿ 16 ಆಯಿತು. ಓಕೆ, ಒಳಗಡೆಯಲ್ಲಿ ಎಷ್ಟು ಟೋಟಲಿ 16 ಸ್ಕ್ವೇರ್ಸು ಫಾರ್ಮೇಟ್ ಆಗ್ತಾಯಿದೆ ಎಕ್ಸ್ಟ್ರಾ. ಇದನ್ನು ಬಿಟ್ಟರೆ ಮತ್ತೆ ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಷನ್ ಆಗ್ತಾಯಿದೆನಾ ನೋಡಿ, ಇಲ್ಲ ಅಲ್ವಾ. ಆಲ್ರೆಡಿ ಎಲ್ಲ ಸ್ಕ್ವೇರ್ಸ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ವಾ? ಸೊ ಈ ಕೊಟ್ಟಿರೋವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಹಾಗಾದರೆ ಆ್ಯಡ್ ಮಾಡಿ, ಟೋಟಲಿ 30. ಓಕೆನಾ? 30 ಸ್ಕ್ವೇರ್ಸು ಈ
ಫಿಗರಲ್ಲಿ ಇದೆ. ನಿಮಗೆ ಮೈಂಡಲ್ಲಿ ಬರ್ಬೋದು ಥಾಟು, ಇಲ್ಲಿ ನೋಡಿ ಈ ರೀತಿ ಫಾರ್ಮ್ ಆಗ್ತಾ ಇದೆ ಅಲ್ವಾ ಈ ಸ್ಕ್ವೇರ್, ಔಟ್ಸೈಡ್ ಇನ್ನೊಂದು ಸ್ಕ್ವೇರ್ ಉಳಿತಲ್ವಾ ಅಂತ ಅನ್ಕೋಬೋದು. ಇಲ್ಲ, ಅದು ಯಾಕಂದರೆ ಇಲ್ಲಿ ನಾವು ನಂಬರಿಂಗ್ ಮಾಡಿಕೊಂಡು ಅದನ್ನ ಆ್ಯಡ್ ಮಾಡ್ಕೊಂಡಿದ್ವಲ್ವಾ, ಅದರಲ್ಲಿ ಈ ರೀತಿಯಾದಂಥ ಸ್ಕ್ವೇರ್ಗಳು ಏನಾಗಿದೆ ಅದರಲ್ಲಿ ಆ್ಯಡ್ ಆಗಿರುತ್ತೆ ಆಲ್ರೆಡಿ. ಸೊ ಅದಕ್ಕೆ ಇನ್ಸೈಡ್ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಏನು ಮಾಡಬೇಕು? ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡಿ, ಆ್ಯಡ್ ಮಾಡಿ. 1 × 1 1, 2 × 2 4. ಓಕೆ, ಔಟ್ಸೈಡ್ ಡಯಾಗ್ರಾಮ್ನಲ್ಲಿ ಇಲ್ಲಿ 4 ಸ್ಕ್ವೇರ್ಸು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಒಳಗಡೆ ಯಾವುದಾದ್ರು ಸ್ಕ್ವೇರ್ಸ್ ಫಾರ್ಮೇಷನ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಕೂಡ ಸ್ಕ್ವೇರ್ ಆಗ್ತಾಯಿದೆ. ಇದಕ್ಕೆ ಅಡ್ಡ ಸಾಲು ಕಂಬ ಸಾಲು ನಂಬರ್ ಕೊಟ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗುತ್ತೆ? ಅದು ಕೂಡ ಆನ್ಸರ್ 5 ಆಗುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಷನ್ ಆಗ್ತಾಯಿದೆನಾ ನೋಡಿ? ಇಲ್ಲ, ಯಾವುದು ಫಾರ್ಮೇಷನ್ ಆಗ್ತಾ ಇಲ್ಲ. ಎಲ್ಲ ಆಲ್ರೆಡಿ ಇದರಲ್ಲಿ ನಾವು ಕೌಂಟ್ ಮಾಡಿದ್ದೀವಿ. ಅರ್ಥ ಆಯ್ತಿಲ್ವಾ? ಹಾಗಿದ್ದರೆ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ? 10 ಸ್ಕ್ವೇರ್ಸ್ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಇದು ಏನಿದೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕ್ವಶನ್ನ ಕೊಟ್ಟು ಸ್ಕ್ವೇರ್ಸ್ನ ಕೌಂಟ್ ಮಾಡಿ ಅಂತ ನಿಮಗೆ ಹೇಳಿದ್ದಾರೆ. ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. ನಂಬರಿಂಗ್ ಮಾಡ್ಕೊಂಡು ಏನು ಮಾಡಬೇಕು? ಲಾಸ್ಟ್ ಟು ಲಾಸ್ಟ್ ನಂಬರ್ ಕೌಂಟ್ ಮಾಡಬೇಕಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ. ಈ ರೀತಿ ಕೌಂಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದನ್ನೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. 1 × 4 4, 5 × 2 10. ಇದೇನು 14 ಸ್ಕ್ವೇರ್ಸು ಜಸ್ಟ್ ಔಟ್ಸೈಡ್ ಫಿಗರಲ್ಲಿ ಮಾತ್ರ. ಓಕೆನಾ? ಲಂಬ ಸಾಲು ಮತ್ತು ಅಡ್ಡ ಸಾಲಿನಲ್ಲಿ ಎಷ್ಟು ಸ್ಕ್ವೇರ್ಸ್ ಬರುತ್ತೆ ಅದು ಮಾತ್ರ. ಅದರ ಒಳಗಡೆ ಇನ್ನೂ ಎಷ್ಟು ಸ್ಕ್ವೇರ್ ಫಾರ್ಮೇಷನ್ ಆಗ್ತಾ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಓಕೆನಾ? ಇದನ್ನು 14 ಅಂತ ಸೈಡಿಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಕ್ವೇರ್ಸ್ನ ಕೌಂಟ್ ಮಾಡ್ತಾ ಬನ್ನಿ, ಇನ್ನೂ ಎಕ್ಸ್ಟ್ರಾ ಎಷ್ಟು ಫಾರ್ಮೇಷನ್ ಆಗುತ್ತೆ ಅಂತ. ಓಕೆನಾ? ಇಲ್ಲಿ ನೋಡಿ ಒಳಗಡೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಸ್ಕ್ವೇರ್ಸ್ ಎಷ್ಟು ಫಾರ್ಮೇಷನ್ ಆಗ್ತಾ ಇದೆ ನೋಡಿ, ಕೌಂಟ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10 11 12 13. ಎಷ್ಟು? 13 ಸ್ಕ್ವೇರ್ಸ್ ಫಾರ್ಮೇಷನ್ ಆಗ್ತಾಯಿದೆ, ಚಿಕ್ಕ ಚಿಕ್ಕ ಸ್ಕ್ವೇರ್ಸು. ನೆಕ್ಸ್ಟ್ ಇನ್ನೂ ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಷನ್ ಆಗುತ್ತಾ ನೋಡಿ? ಇಲ್ಲಿ ನೋಡಿ ಈ ರೀತಿ ಬಿಗ್ ಸ್ಕ್ವೇರ್ಸು ಫಾರ್ಮೇಷನ್ ಆಗ್ತಾಯಿದೆ. ಎಷ್ಟಾಗ್ತಾ ಇದೆ? ಟೋಟಲಿ 4 ಸ್ಕ್ವೇರ್ಸು ಫಾರ್ಮೇಷನ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಬಿಗ್ ಸ್ಕ್ವೇರ್ಸ್, ಅದ್ರ ಒಳಗಡೆ ಬರೋ ಸ್ಮಾಲ್ ಸ್ಕ್ವೇರ್ಸ್ನ ಕನ್ಸಿಡರ್ ಮಾಡಿದ್ವಿ, ಅವು 13 ಸ್ಕ್ವೇರ್ಸ್ ಇದ್ವು. ಈಗ ಬಿಗ್ ಸ್ಕ್ವೇರ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇವು ಎಷ್ಟಿದ್ದಾವೆ? 4 ಸ್ಕ್ವೇರ್ಸ್ ಇದ್ದಾವೆ. ಅರ್ಥ ಆಯ್ತಲ್ವಾ? ಇವಾಗ ಎಲ್ಲನೂ ಆ್ಯಡ್ ಮಾಡಿ ಟೋಟಲಿ ಎಷ್ಟಾಗುತ್ತೆ? 31. ಹಾಗಿದ್ದರೆ ಈ ಕೊಟ್ಟಿರುವಂಥ ಫಿಗರ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ? 31 ಸ್ಕ್ವೇರ್ಸ್ ಇದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಸೇಮ್ ಅಡ್ಡ ಸಾಲು ಕಂಬ ಸಾಲುಗಳಿಗೆ ನಂಬರಿಂಗ್ ಮಾಡ್ತಾ ಹೋಗಿ. ಸೇಮ್ ಟು ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೇಮ್ ಟು ಸೇಮ್ ನಂಬರ್ ಬಂದಾಗ ಸೇಮ್ ಟು ಸೇಮ್ ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೇಮ್ ಟು ಸೇಮ್ ಬಂದಿಲ್ಲ, ಮೇಲೆ ಜಾಸ್ತಿ ಇತ್ತು, ಕೆಳಗಡೆ ನಂಬರ್ಸ್ ಕಡಿಮೆ ಇತ್ತು ಅಂತ, ಅಡ್ಡ ಸಾಲಿನಲ್ಲಿ ನಂಬರ್ಸ್ ಕಡಿಮೆ ಇತ್ತು, ಕಂಬ ಸಾಲಿನಲ್ಲಿ ನಂಬರ್ಸ್ ಜಾಸ್ತಿ ಇತ್ತಂದರೆ ಏನು ಮಾಡಬೇಕು? ಲಾಸ್ಟ್ ಟು ಲಾಸ್ಟ್ ನಂಬರ್ ಎಷ್ಟು ಬರುತ್ತೆ ಅಷ್ಟು ಕೌಂಟ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದು ನೋಡಿ ಎಷ್ಟಾಗುತ್ತೆ ಟೋಟಲಿ? 1 × 1 1, 2 × 2 4, 3 × 3 9, 4 × 4 16, 5 × 5 25. ಟೋಟಲಿ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? ಇದು ಆನ್ಸರ್ 55 ಆಗುತ್ತೆ ಆ್ಯಡ್ ಮಾಡಿದವಾಗ. ಅರ್ಥ ಆಯ್ತಲ್ವಾ? ಇದು ಏನು ಜಸ್ಟ್ ಔಟ್ಸೈಡ್ ಡಯಾಗ್ರಾಮ್ನಲ್ಲಿ ಕಂಬ ಸಾಲು ಮತ್ತು ಅಡ್ಡ ಸಾಲಿನಲ್ಲಿ ಟೋಟಲಿ 55 ಸ್ಕ್ವೇರ್ಸ್ ಇದೆ. ಅದೇ ರೀತಿ ಆ 55 ಸ್ಕ್ವೇರ್ಸ್ ಏನಿದೆ ಅಲ್ವಾ ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ, ಅದ್ರ ಒಳಗಡೆ ಬೇರೆ ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಷನ್ ಆಗ್ತಾ ಇದೆನಾ ನೋಡಿ. ಯಾವ ರೀತಿ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ. ಇದನ್ನು ನೋಡಿ ಇವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ರೀತಿ ನೋಡಿ ಒಳಗಡೆ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗ್ತಾಯಿದೆ. ನೆಕ್ಸ್ಟು ಎಷ್ಟಾಗ್ತಾಯಿದೆ ನೋಡಿ, ಇಲ್ಲಿ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗ್ತಾಯಿದೆ ಕೌಂಟ್ ಮಾಡಿ. 1 2 3 4 5 6 7 8.
ಓಕೆನಾ. ಒಳಗಡೆ ಇನ್ನೂ ಎಷ್ಟು ಸ್ಕ್ವೇರ್ ಫಾರ್ಮೇಷನ್ ಆಗ್ತಾಯಿದೆ, 8 ಸ್ಕ್ವೇರ್ಸು ಫಾರ್ಮೇಷನ್ ಆಗ್ತಾಯಿದೆ. ಇದನ್ನು ಟೋಟಲಿ ಆ್ಯಡ್ ಮಾಡಿದವಾಗ ಎಷ್ಟು ಬರುತ್ತೆ ಆನ್ಸರ್ 63. ಸೊ ಹಾಗಿದ್ದರೆ ಈ ಕೊಟ್ಟಿರೋವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ, 63 ಸ್ಕ್ವೇರ್ಸ್ ಇದೆ. ಅರ್ಥ ಆಯ್ತಲ್ವಾ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಸ್ ನೋಡಿ ಯಾವ ರೀತಿ ಕೇಳ್ತಾರೆ ಅಂತ. ರೆಕ್ಟ್ಯಾಂಗಲ್ಸ್ ಮೇಲೆ ಕ್ವಶನ್ಸ್, ಅಂದರೆ ಒಂದು ಫಿಗರನ್ನು ಕೊಟ್ಟು ನಿಮಗೆ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಆಯತಗಳಿವೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಎಷ್ಟು ರೆಕ್ಟ್ಯಾಂಗಲ್ಸ್ ಇದ್ದಾವೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ನೀವು ಸ್ಕ್ವೇರ್ಸ್ನ ಫೈಂಡ್ ಔಟ್ ಮಾಡಿದ ಕ್ವಶನ್ಸ್ ಕೇಳಿದವಾಗ ಅದರಲ್ಲಿ ಏನು ಮಾಡಿದ್ರಿ, ಫಸ್ಟು ನಂಬರಿಂಗ್ ಮಾಡಿ ಆ ನಂಬರಿಂಗ್ನಲ್ಲಿ ಸೇಮ್ ಟು ಸೇಮ್ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಆ ನಂಬರ್ನ ಆ್ಯಡ್ ಮಾಡಿದವಾಗ ನಿಮಗೆ ಕೊಟ್ಟಿರೋವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಗೊತ್ತಾಗ್ತಿತ್ತು. ಬಟ್ ಇಲ್ಲಿ ರೆಕ್ಟ್ಯಾಂಗಲ್ಸ್ನಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ನೀವು ನಂಬರಿಂಗ್ ಮಾಡಬೇಕು, ಆಮೇಲೆ ಅದನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಆ್ಯಡ್ ಮಾಡಿ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿ ಅಡ್ಡ ಸಾಲು ಕಂಬ ಸಾಲುಗಳಿಗೆ ನಂಬರಿಂಗ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಇವನ್ನ ಆ್ಯಡ್ ಮಾಡ್ಬೇಕು ನಂಬರ್ಸ್ನ. 1 2 1 2 ಇದೆ ಅಲ್ವಾ, ಇದನ್ನು ಆ್ಯಡ್ ಮಾಡಿದರೆ ಎಷ್ಟಾಯಿತು, 1 + 2 1 + 2 3 ಆಯಿತು. ಈ ಆ್ಯಡ್ ಮಾಡಿ ಏನು ಬಂದಿದಾವಲ್ಲ ನಂಬರು, ಈ ನಂಬರ್ನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಆಗ ಏನು ಆನ್ಸರ್ ಬರುತ್ತೆ ಅಷ್ಟು ರೆಕ್ಟ್ಯಾಂಗಲ್ಸ್ ನಿಮಗೆ ಕೊಟ್ಟಿರೋವಂಥ ಡಯಾಗ್ರಾಮ್ನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ. ಹಾಗಿದ್ದರೆ ಈ ಕೊಟ್ಟಿರೋವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ, 9. ನೆಕ್ಸ್ಟ್ ಕ್ವಶನಲ್ಲಿ ನೋಡ್ಕೊಳ್ಳಿ, ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. ನಂಬರಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಆ್ಯಡ್ ಮಾಡಿ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ ವರ್ಟಿಕಲ್ ಲೈನ್ಸ್ ಎಷ್ಟಿದೆ, 3 ಇದ್ದಾವೆ. ಹಾರಿಜಾಂಟಲ್ ಲೈನ್ಸ್ ಎಷ್ಟಿದೆ, 4 ಇದ್ದಾವೆ. ಇದನ್ನೇನು ಮಾಡಬೇಕು, ಆ್ಯಡ್ ಮಾಡಿ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಲ್ಲಿ ಜಾಸ್ತಿ ನಂಬರ್ಸ್ ಬಂದಿದೆ, ಇಲ್ಲಿ ಕಡಿಮೆ ನಂಬರ್ಸ್ ಬಂದಿದೆ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಮಾಡಿ, ಆ್ಯಸ್ ಯೂಶ್ವಲ್ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಇಲ್ಲಿ ಎಷ್ಟಾಗುತ್ತೆ, 6. 1 + 2 2 + 3 ಎಷ್ಟು, 6. ನೆಕ್ಸ್ಟ್ 1 + 2 3 3 + 3 6 6 + 4 10. ಟೋಟಲಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಇವಾಗ ಅಡ್ಡ ಸಾಲು ಕಂಬ ಸಾಲುಗಳನ್ನು ಆ್ಯಡ್ ಮಾಡಿ ಬಂದಂಥ ನಂಬರ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿ, ಅದೇ ನಿಮಗೆ ಆನ್ಸರ್ ಆಗುತ್ತೆ. ಓಕೆನಾ. 60 ಆಯಿತು. ಹಾಗಿದ್ದರೆ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ನಿಮಗೆ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಗುತ್ತೆ, 60 ಸ್ಕ್ವೇರ್ಸ್ ಫಾರ್ಮೇಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್. ಇದಂತೂ ಈಸಿ ಇದೆ, ಎಲ್ಲರೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡ್ತೀರಲ್ವಾ. ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆನ್ಸರ್ ಎಷ್ಟು ಬರುತ್ತೆ ಈ ಒಂದು ಡಯಾಗ್ರಾಮ್ದಂತ. ಈ ಡಯಾಗ್ರಾಮ್ ಇದನ್ನು ಹೋಮ್ವರ್ಕ್ ಮಾಡಿ. ಅಂದರೆ ಇದರಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಬೇಕು, ನೀವು ಸೇಮ್ ನಂಬರಿಂಗ್ ಮಾಡ್ಕೊಳ್ಳಿ. ಯಾವ ರೀತಿ ನಂಬರಿಂಗ್ ಮಾಡ್ಕೊತೀರಾ, ಈ ರೀತಿ ಮಾಡ್ಕೊಳ್ಳಿ. 1 2 3 4 5 ಎಷ್ಟಿದ್ದಾವೆ, ಅಡ್ಡ ಸಾಲು 5 ಇದ್ದಾವೆ. ಓಕೆನಾ. ಎಷ್ಟು ಅಡ್ಡ ಸಾಲುಗಳಿದ್ದಾವೆ, 5. ನೆಕ್ಸ್ಟ್ ಕಂಬ ಸಾಲು ನೋಡಿ ಎಷ್ಟಿದ್ದಾವೆ, ಇಲ್ಲಿಂದ ಕೌಂಟ್ ಮಾಡಿ. 1 2 3 4 ಎಷ್ಟು ಕಂಬ ಸಾಲುಗಳಿದ್ದಾವೆ, 4 ಕಂಬ ಸಾಲುಗಳಿದ್ದಾವೆ. ಈ ರೀತಿ ಡಯಾಗ್ರಾಮ್ ಕೊಟ್ಟಾಗ ನೀವು ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಎಷ್ಟು ನಂಬರ್ಸ್ ಬಂದಿರುತ್ತೆ ಅದನ್ನು ಆ್ಯಡ್ ಮಾಡೋದು ಮಾತ್ರ ಇರುತ್ತೆ. ಅರ್ಥ ಆಯ್ತಲ್ವಾ. ಯಾವುದನ್ನು ಆ್ಯಡ್ ಮಾಡ್ತೀರಾ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಅಡ್ಡ ಸಾಲುಗಳು ಎಷ್ಟಿದ್ದಾವೆ, 1 2 3 4 5. ಓಕೆನಾ. ಟೋಟಲಿ ಆ್ಯಡ್ ಮಾಡಿ ನೋಡಿ ಎಷ್ಟಾಯ್ತಿದು, 15 ಆಯಿತು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಕಂಬ ಸಾಲುಗಳು ಎಷ್ಟಿದ್ದಾವೆ, ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೇ ಎಷ್ಟಾಯಿತು ಟೋಟಲಿ, ಇದರಲ್ಲಿ 10 ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಯಿತು. ಇಲ್ಲಿ ನೋಡಿ, ಎಲ್ಲಿ, ಇಲ್ಲಿ ಈ ಸ್ಕ್ವೇರ್ ಇದೆ ಅಲ್ವಾ, ಈ ಸ್ಕ್ವೇರು 2 ಸರ್ತಿ ಏನಾಗಿದೆ, ಆ್ಯಡ್ ಆಗಿದೆ. ಯಾವಾಗ ಅಡ್ಡ ಸಾಲು ಕೌಂಟ್ ಮಾಡೋವಾಗ ಒಂದು ಸರ್ತಿ ಆ್ಯಡ್ ಆಯಿತು, ಕಂಬ ಸಾಲು ಕೌಂಟ್ ಮಾಡೋವಾಗ ಇನ್ನೊಂದು ಸರ್ತಿ ಆ್ಯಡ್ ಆಯಿತು. ಹಾಗಾಗಿ ಏನು ಮಾಡಬೇಕು ನಾವು, ಇಲ್ಲೇನು ಆನ್ಸರ್ ಬರುತ್ತಲ್ವ, ಈ ಆನ್ಸರಲ್ಲಿ -1 ಮಾಡಬೇಕು. -1 ಯಾಕೆ ಮಾಡ್ತೀರಾ, ಈ ರೆಕ್ಟ್ಯಾಂಗಲ್ 2 ಸರ್ತಿ ಆ್ಯಡ್ ಆಗಿರೋದ್ರಿಂದ
ಅದಕ್ಕೆ ಒಂದು ಸರ್ತಿ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಹಾಗಾಗಿ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗುತ್ತೆ, 25 ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಇಲ್ಲಿ ನೋಡಿ. ಇವು 1 1 1 1 1 ಟೋಟಲಿ ಎಷ್ಟಾಯಿತು, ಇಲ್ಲಿ 5 ಸ್ಕ್ವೇರ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ 2 ರೆಕ್ಟ್ಯಾಂಗಲ್ಸ್ನ ಆ್ಯಡ್ ಮಾಡ್ತಾ ಹೋಗಿ, ಆಗ ಕೂಡ ಏನಾಗುತ್ತೆ ನಿಮಗೆ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಹೀಗೆ 2 ಬಾಕ್ಸಸ್ ಜಾಯಿನ್ ಮಾಡಿದಾಗ ಕೂಡ ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗ್ತಾ ಇದೆ ನೋಡಿ. 2 ಜಾಯಿನ್ ಮಾಡಿದಾಗ ಮತ್ತು 3 ಜಾಯಿನ್ ಮಾಡ್ತಾ ಹೋಗಿ ಅಗೇನ್ ಸೇಮ್ ರೆಕ್ಟ್ಯಾಂಗಲ್ಲೇ ಫಾರ್ಮೇಷನ್ ಆಗೋದು, ಸ್ಕ್ವೇರ್ ಫಾರ್ಮೇಷನ್ ಆಗಲ್ಲ ಇಲ್ಲಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ 3 ಬಾಕ್ಸಸ್ನ ಜಾಯಿನ್ ಮಾಡಿದವಾಗೂ ಕೂಡ ನಿಮಗೆ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ಟೋಟಲಿ ಈ ಕೊಟ್ಟಿರುವಂಥ ಫಿಗರ್ನಲ್ಲಿ ಎಷ್ಟು ಇದೆ ರೆಕ್ಟ್ಯಾಂಗಲ್ಸ್, 24. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಕೂಡ ಅದೇ ಲಾಸ್ಟ್ ಮಾಡಿದ್ವಲ್ವ ಈ ಕ್ವಶನ್, ಅದೇ ಕ್ವಶನ್ ಥರ ಸೇಮ್ ಇದೆ. 2 ಅಡ್ಡ ಸಾಲು ಬಂದಿದೆ, 1 ಕಂಬ ಸಾಲು ಬಂದಿದೆ. ಈ ಕ್ವಶನ್ ಕೂಡ ನೀವು ಹೋಮ್ವರ್ಕಾಗಿ ಟ್ರೈ ಮಾಡಿ ನೋಡಿ, ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕೂಡ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಈ ಡಯಾಗ್ರಾಮ್ನ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಈ ಡಯಾಗ್ರಾಮ್ ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆ, ಇಟ್ಟಿಗೆ ಜೋಡಿಸಿರ್ತಾರಲ್ವ, ಇಟ್ಟಿಗೆ ಯಾವ ರೀತಿ ಜೋಡಿಸಿರ್ತಾರೆ ಮನೆ ಕಟ್ಟುವಾಗ, ಈ ರೀತಿ ಹಿಂಗೆ 1 1 1 1 ಲೈನ್ ಇಟ್ಟು ಜೋಡಿಸಿರ್ತಾರೆ ಅವರು, ಒಂದು ಹಿಂದೆ ಒಂದು ಮುಂದೆ ಇರುತ್ತೆ ತಾನೇ ಇಟ್ಟಿಗೆ. ಅದೇ ರೀತಿ ಈ ಕ್ವಶನ್ ಇಲ್ಲಿ ಕೇಳಿದ್ದಾರೆ ನಿಮಗೆ. ಇದು ನೋಡೋದಕ್ಕೆ ಅದೇ ಥರ ಇಟ್ಟಿಗೆ ಇಟ್ಟಿರ್ತಾರಲ್ವ ಜೋಡಿಸಿ, ಆ ರೀತಿನಲ್ಲಿ ಇದು ಕಾಣಿಸ್ತಾ ಇದೆ. ಇದಕ್ಕೆ ನಾವು ಏನು ಮಾಡೋಕ್ಕೆ ಬರಲ್ಲ, ನಂಬರಿಂಗ್ ಮಾಡ್ಕೊಳಕ್ಕೆ ಬರಲ್ಲ. ಆದರೆ ಇನ್ನೊಂದು ಟೈಪಲ್ಲಿ ಮಾಡ್ಬೋದು. ಏನು ಮಾಡ್ಬೋದು, ಕಂಬ ಸಾಲುಗಳಿಗೆ ನಂಬರ್ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಅವು ಸೀರಿಯಲ್ ಆಗಿಲ್ಲ, ಅದಕ್ಕೆ ಬಾಕ್ಸಸ್. ಅದಕ್ಕೆ ನೀವೇನು ಮಾಡ್ಬೋದು, ಅಡ್ಡ ಸಾಲುಗಳಿಗೆ ನಂಬರ್ ಕೊಟ್ಕೊಂಡು ಕೌಂಟ್ ಮಾಡಿ, ಅದೇ ನಿಮಗೆ ಆನ್ಸರ್ ಆಗಿರುತ್ತೆ. ಎಷ್ಟಿದ್ದಾವೆ ನೋಡಿ ಅಡ್ಡ ಸಾಲಲ್ಲಿ ಬಾಕ್ಸಸ್, 3 ಇದ್ದಾವೆ. ಇದನ್ನು ಆ್ಯಡ್ ಮಾಡಿದಾಗ ಎಷ್ಟು ಬಂತು ಆನ್ಸರ್, 6. ಮತ್ತು ನೆಕ್ಸ್ಟ್ ಆ್ಯಡ್ ಮಾಡಿ ನೋಡಿ, ಇಲ್ಲಿ ಕೂಡ 6 ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಯಿತು. ಮತ್ತು ಎಲ್ಲಾದರೂ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆನಾ ನೋಡಿ, ಅಬ್ಸರ್ವ್ ಮಾಡಿ. ನೀವು ಕೇವಲ ಚಿಕ್ಕ ಚಿಕ್ಕ ರೆಕ್ಟ್ಯಾಂಗಲ್ಸ್ನ ಮಾತ್ರ ಕನ್ಸಿಡರ್ ಮಾಡಿದರೆ ಇನ್ನೂ ಒಂದು ಬಿಗ್ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಎಲ್ಲಾಗುತ್ತೆ ನೋಡಿ, ಇಲ್ಲಿ. ಇದು ಒಂದು ರೆಕ್ಟ್ಯಾಂಗಲ್ ಪ್ಲಸ್ ಒಂದನ್ನು ಕನ್ಸಿಡರ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 12 + 1 13 ಬರುತ್ತೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಈ ಕೊಟ್ಟಿರುವಂಥ ಫಿಗರ್ನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ, 13. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ ಅದೇ ಥರನೇ ಸೇಮ್, ನಂಬರಿಂಗ್ ಮಾಡೋದು, ಆ್ಯಡ್ ಮಾಡೋದು. ಇಲ್ಲೇನು ಕಂಬ ಸಾಲುಗಳಿಗೆ ನಂಬರ್ ಮಾಡೋದಿಲ್ಲ, ಜಸ್ಟ್ ಅಡ್ಡ ಸಾಲುಗಳಿಗೆ ನಂಬರಿಂಗ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗಿ. ಇಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ, 6. ಓಕೆ, ಕೆಳಗಡೆ ನೋಡಿ ಎಷ್ಟಿದೆ 10. ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ, 6. ಒಂದನ್ನು ನಾವು ಆ್ಯಡ್ ಮಾಡಬೇಕಿತ್ತು. ಓಕೆನಾ, ಅದನ್ನೊಂದನ್ನು ಆ್ಯಡ್ ಮಾಡಿ ಟೋಟಲ್ ಎಷ್ಟಾಯಿತು, 23 ಆಯಿತು. ಓಕೆನಾ, ನೆಕ್ಸ್ಟ್ ಕ್ವಶನ್. ಇದು ಒಂದು ಟೈಪ್ ಇದೆ ರೆಕ್ಟ್ಯಾಂಗಲ್ಸ್ನಲ್ಲಿ ಕ್ವಶನ್ಸ್ ಕೇಳೋ ಟೈಪ್. ಇಲ್ಲಿ ನೀವೇನು ಮಾಡಬೇಕು, ಇದಕ್ಕೆ ನಂಬರ್ಸ್ನ ಕೊಡ್ತೀವಿ ಅಂದರೆ ಕರೆಕ್ಟಾಗಿ ಅಡ್ಡ ಸಾಲುಗಳನ್ನು ಇಲ್ಲ, ಕಂಬ ಸಾಲುಗಳನ್ನು ಇಲ್ಲ. ಇದರಲ್ಲಿ ಅಲ್ಲೊಂದು ಇಲ್ಲೊಂದು ಏನು ಮಾಡಿದ್ದಾರೆ, ನಿಮಗೆ ಬಾಕ್ಸಸ್ನ ಕೊಟ್ಟಿದ್ದಾರೆ. ಅದಕ್ಕೆ ಈ ರೀತಿ ಕ್ವಶನ್ಸ್ ಕೇಳಿದಾಗ ನೀವೇನು ಮಾಡಬೇಕು, ಅದಕ್ಕೆ ನಂಬರ್ಸ್ನ ಕೊಡೋ ಬದಲು ABCDನ ಕೊಟ್ಕೊಳ್ಬೇಕು. ಅಂದರೆ ನಿಮಗೆ ಇದರಲ್ಲಿ ರೆಕ್ಟ್ಯಾಂಗಲ್ಸ್ನ ಕೌಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವ ರೀತಿ ಕೊಡ್ತೀರಾ ನೋಡಿ, ಹೀಗೆ ಈ ಸ್ಕ್ವೇರ್ಗೆ A ಅಂತ ಕೊಡಿ, ಈ ಸ್ಕ್ವೇರ್ಗೆ B, ಇಲ್ಲಿ C, ಇಲ್ಲಿ D, ಇಲ್ಲಿ E. ಇವೆಷ್ಟಾದವು, ಟೋಟಲಿ 5 ರೆಕ್ಟ್ಯಾಂಗಲ್ಸ್ ಇಲ್ಲಿ ಕ್ರಿಯೇಟ್ ಆಯಿತು. ಎಷ್ಟು, 5 ರೆಕ್ಟ್ಯಾಂಗಲ್ಸ್. ಯಾವುದ್ಯಾವುದದು, ABCDE. ಟೋಟಲ್ ಎಷ್ಟಾಯಿತು, 5 ರೆಕ್ಟ್ಯಾಂಗಲ್ಸ್. ಇದನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗುತ್ತಾ ನೋಡಿ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಯಾವುದ್ಯಾವುದು, ಲೆಟರ್ಸ್ನ ಬರಿತಾ ಹೋಗಿ ಕನ್ಫ್ಯೂಷನ್ ಆಗಲ್ಲ, ABCD. ಓಕೆ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, CBDನ ಕನ್ಸಿಡರ್ ಮಾಡಿದಾಗ ಇನ್ನೂ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ.
ಎಲ್ಲಿ? ಇಲ್ಲಿ. ಅರ್ಥ ಆಯ್ತಲ್ವಾ? ಮತ್ತು ನೆಕ್ಸ್ಟ್ ನೋಡಿ, ಇಲ್ಲಿ ಸಿ ಮತ್ತು ಡಿನ ಕನ್ಸಿಡರ್ ಮಾಡಿದವಾಗ ಕೂಡ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಮತ್ತು ನೋಡಿ ಯಾವುದಾದ್ರೂ ಫಾರ್ಮೇಷನ್ ಆಗುತ್ತಾ ಅಂತ ಟ್ರೈ ಮಾಡಿ. ಬಿಗ್ ಸ್ಕ್ವೇರ್ ಇದೆ ಅಲ್ವಾ? ಇದನ್ನು ನಾವು ಕೌಂಟ್ ಮಾಡಿಲ್ಲ. ಬಿಗ್ ಸ್ಕ್ವೇರ್ ಯಾವುದು? ಬಿಗ್ ಸ್ಕ್ವೇರ್ ABCD ಅನ್ನು ಒಳಗೊಂಡಿರುವಂಥ ಬಿಗ್ ಸ್ಕ್ವೇರ್ ಒಂದನ್ನು ಕನ್ಸಿಡರ್ ಮಾಡಿದವಾಗ ಟೋಟಲಿ ಈ ಡಯಾಗ್ರಾಮ್ನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗುತ್ತೆ? 9. ನೀವು ಹೇಳ್ಬೋದು ABCD ಆಲ್ರೆಡಿ ತೊಗೊಂಡಿವಲ್ಲ ಅಂತ. ABCD ನಾವು ಏನು ಸಪ್ರೇಟ್ ರೆಕ್ಟ್ಯಾಂಗಲ್ಸ್ನ ತೊಗೊಂಡಿದ್ದೀವಿ, ಓಕೆನಾ? ಈ ಟೋಟಲಿ ಒಂದು ಬಿಗ್ ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಂಡವಾಗ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಫಾರ್ಮೇಷನ್ ಆಗುತ್ತೆ? 9 ರೆಕ್ಟ್ಯಾಂಗಲ್ಸ್. ಅರ್ಥ ಆಯ್ತಲ್ವಾ? ಇವೆಲ್ಲ ಕ್ವಶನ್ಸ್ ಯಾವುದ್ರ ಮೇಲೆ ಮುಗಿತಿವಾಗ ಕೌಂಟಿಂಗ್ ಫಿಗರ್ಸಲ್ಲಿ ಫಸ್ಟು ಸ್ಕ್ವೇರ್ಸ್ ಮೇಲೆ ಮಾಡಿದ್ವಿ ಕ್ವಶನ್ಸ್, ಇವಾಗ ರೆಕ್ಟ್ಯಾಂಗಲ್ಸ್ ಮೇಲೆ ಮುಗೀತು. ಇನ್ನು ಯಾವುದು ಉಳಿತು ರಿಮೈನಿಂಗ್? ಟ್ರಯಾಂಗಲ್ಸು, ಸ್ಟ್ರೇಟ್ ಲೈನ್ಸು ಮತ್ತು ಪ್ಯಾರಲೋಗ್ರಾಮ್. ಈ 3 ಮೇಲೆ ಇನ್ನೂ ಪ್ರಾಬ್ಲಮ್ಸ್ ಉಳಿದಿದೆ. ಅದನ್ನು ಮುಂದಿನ ಪಾರ್ಟಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ತರಗತಿ ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರ್ಯಾರಿಗೆಲ್ಲ ಈ ಕ್ಲಾಸಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ಅವರಿಗೆಲ್ಲರಿಗೂ ಶೇರ್ ಮಾಡಿ, ಓಕೆನಾ? ನಿಮ್ಮ ಒಂದೊಂದು ಲೈಕ್ ಕೂಡ ನನಗೆ ನೆಕ್ಸ್ಟ್ ಕ್ಲಾಸಸ್ನ ಮಾಡೋದಕ್ಕೆ ಎನರ್ಜಿ ನೀಡುತ್ತೆ. ಹೀಗೆ ಕ್ಲಾಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಮುಂದಿನ ತರಗತಿನಲ್ಲಿ ಸಿಗೋಣ.